ಒಂದಾನೊಂದು ಕಾಲದಲ್ಲಿ ಗುಂಡ ಎಂಬ ಹುಡುಗ ತನ್ನ ಅಜ್ಜಿಯ ಆಶ್ರಯದಲ್ಲಿ ಬೆಳೆದಿರ್ತಾನೆ. ಅವನ್ ತಂದೆ ತಾಯಿ ಅವನ್ ಮಗುವಾಗಿದ್ದಾಗಲೇ ತೀರ್ಕೊಂಡ್ಬಿಟ್ಟಿರ್ತಾರೆ. ಗುಂಡ ಬಹಳ ಸೋಮಾರಿಯಾಗಿರ್ತಾನೆ. ಯಾವ ಕೆಲಸವನ್ನು ಮಾಡ್ತಿರಲ್ಲ. ವಿದ್ಯೆಯೂ ಅಷ್ಟಕ್ಕಷ್ಟೇ ಇರುತ್ತೆ. ಇವನನ್ನು ಏನಾದ್ರೂ ಮಾಡಿ ಒಳ್ಳೆಯವನನ್ನಾಗಿಸಲು ಅಜ್ಜಿ ಪ್ರಯತ್ನ ಪಡ್ತಾನೆ ಇರ್ತಾಳೆ. ಒಂದು ದಿನ ಅಜ್ಜಿ ಬೇಸರದಿಂದ, ಗುಂಡ, ಇನ್ನೂ ಎಷ್ಟು ದಿನ ಸೋಮಾರಿಯಾಗಿರ್ತೀಯ? ನಾನು ನಿನಗೆ ಒಂದಷ್ಟು ದೋಸೆಗಳನ್ನು ಮಾಡಿಕೊಡ್ತೇನೆ, ಅವುಗಳನ್ನು ತೆಗೆದುಕೊಂಡು ಹೋಗಿ ಪೇಟೆಯಲ್ಲಿ ಮಾರಿ ಬಾ ಎಂದು ಹೇಳುತ್ತಾಳೆ. ಅದಕ್ಕೆ ಗುಂಡನು ಒಪ್ಪುತ್ತಾನೆ. ಮಾರನೇ ದಿನ ಅಜ್ಜಿ ಒಂದು ಬುಟ್ಟಿಯಲ್ಲಿ ಒಂದಷ್ಟು ದೋಸೆಗಳನ್ನು ಮಾಡಿಕೊಡುತ್ತಾಳೆ. ಅದನ್ನು ತೆಗೆದುಕೊಂಡು ಹೋದ ಗುಂಡ ಪೇಟೆಯ ಒಂದು ಮೂಲೆಯಲ್ಲಿ ದೋಸೆಯ ಬುಟ್ಟಿಯನ್ನು ಇಟ್ಟುಕೊಂಡು ವ್ಯಾಪಾರಕ್ಕಾಗಿ ಕುಳಿತುಕೊಳ್ಳುತ್ತಾನೆ. ಆದರೆ ಯಾರೂ ಅವನ ದೋಸೆಗೆ ಗಮನ ಕೊಡುವುದಿಲ್ಲ. ಮಧ್ಯಾಹ್ನವಾದರೂ ಎಲ್ಲಾ ದೋಸೆಗಳು ಹಾಗೆಯೇ ಇರುತ್ತವೆ. ಆಗ ಒಂದು ನಾಯಿಗಳ ಗುಂಪು ದೋಸೆಯ ವಾಸನೆ ಹಿಡಿದು ಅವನ ಬಳಿ ಬರುತ್ತವೆ. ಗುಂಡಾವು ದೋಸೆ ಕೊಳ್ಳಲು ಬಂದಿವೆ ಎಂದು ತಿಳಿದುಕೊಂಡು ಎಲ್ಲಾ ದೋಸೆಗಳನ್ನು ಅವಕ್ಕೆ ಹಾಕುತ್ತಾನೆ. ಅವು ದೋಸೆಗಳನ್ನು ತಿಂದು ಬಾಲ ಆಡಿಸಿಕೊಂಡು ಹೊರಟು ಹೋಗುತ್ತವೆ. ಗುಂಡ ಖಾಲಿ ಬುಟ್ಟಿಯೊಂದಿಗೆ ಮನೆಗೆ ಬಂದಾಗ ಅವನ ಅಜ್ಜಿ ದೋಸೆಗಳನ್ನೆಲ್ಲ ಮಾರಾಟ ಮಾಡಿದೆಯಾ ಎಂದು ಕೇಳುತ್ತಾಳೆ. ಅದಕ್ಕೆ ಅವನು ಹೌದೆಂದು ಹೇಳುತ್ತಾನೆ. ಅಜ್ಜಿ ಹಣ ಕೇಳಿದಾಗ ನಾಳೆ ಕೊಡುತ್ತಾರೆ ಎಂದು ಹೇಳುತ್ತಾನೆ. ಯಾರಿಗೆ ದೋಸೆ ಕೊಟ್ಟಿದ್ದೀಯಾ ಎಂದು ಕೇಳಿದಾಗ ಕರಿಯಣ್ಣ, ಕೆಂದಣ್ಣ, ಬಿಳಿಯಣ್ಣನವರಿಗೆ ಕೊಟ್ಟಿದ್ದೇನೆ ಎಂದು ಹೇಳುತ್ತಾನೆ. ಅಜ್ಜಿ ಇರಬಹುದೇನೋ ಎಂದು ನಂಬಿ ಮಾರನೇ ದಿವಸವೂ ಸಹ ದೋಸೆಗಳನ್ನು ಮಾಡಿಕೊಡುತ್ತಾಳೆ. ಮತ್ತೆ ಅದೇ ಜಾಗದಲ್ಲಿ ಗುಂಡ ದೋಸೆಗಳನ್ನು ಇಟ್ಟುಕೊಂಡು ಕುಳಿತಿದ್ದಾಗ ಅದೇ ನಾಯಿಗಳು ಅವನ ಬಳಿ ಬರುತ್ತವೆ. ಆಗ ಎಲ್ಲಾ ದೋಸೆಗಳನ್ನು ಆ ನಾಯಿಗಳಿಗೆ ಹಾಕಿ ಗುಂಡ ಮನೆಗೆ ಬರುತ್ತಾನೆ. ಈ ದಿನವೂ ಹಣ ತರದೆ ಬಂದಿದ್ದಕ್ಕೆ ಅಜ್ಜಿ ಅವನನ್ನು ಚೆನ್ನಾಗಿ ಬೈದು, ನಾಳೆ ಹಣ ತರದೆ ಬಂದರೆ ನಿನ್ನನ್ನು ಮನೆಗೆ ಸೇರಿಸುವುದಿಲ್ಲ ಎಂದು ಹೆದರಿಸುತ್ತಾಳೆ. ಆಗ ಗುಂಡ ಸರಿ ಎಂದು ಹೇಳಿ ಮಾರನೇ ದಿನ ದೋಸೆಯ ಬುಟ್ಟಿ ಜೊತೆ ಒಂದು ಉದ್ದವಾದ ಕೋಲನ್ನು ತೆಗೆದುಕೊಂಡು ಹೋಗುತ್ತಾನೆ. ನಾಯಿಗಳೆಲ್ಲ ದೋಸೆ ತಿಂದ ಮೇಲೆ ಹಣ ಕೊಡಿರಿ ಎಂದು ಕೇಳುತ್ತಾನೆ. ಅವು ಕುಯ್ ಕುಯ್ ಎಂದು ಸುಮ್ಮನೆ ಇದ್ದಾಗ ತಾನು ತಂದಿದ್ದ ಕೋಲಿನಿಂದ ಅವಕ್ಕೆ ಹೊಡೆಯಲು ಹೋಗುತ್ತಾನೆ. ಅವು ಓಡಲು ಪ್ರಾರಂಭಿಸುತ್ತವೆ. ಇವನು ಹಿಂಬಾಲಿಸುತ್ತಾನೆ. ಸ್ವಲ್ಪ ದೂರದಲ್ಲಿ ಒಂದು ಕಳ್ಳರ ಗುಂಪು ಹಿಂದಿನ ರಾತ್ರಿ ರಾಜನ ಮನೆಯಲ್ಲಿ ಕಳ್ಳತನ ಮಾಡಿಕೊಂಡು ತಂದಿದ್ದ ಮಾಲನ್ನು ಹಂಚಿಕೊಳ್ಳುತ್ತಾ ಕುಳಿತಿರುತ್ತಾರೆ. ನಾಯಿಗಳು ನೇರವಾಗಿ ಅವರ ಕಡೆ ಬರುತ್ತಿರುವುದನ್ನು ಕಂಡು ಸೈನಿಕರು ಅವರನ್ನು ಹಿಂಬಾಲಿಸುತ್ತಿದ್ದಾರೆ ಎಂದುಕೊಂಡು ಕಳ್ಳರು ಹೆದರಿ ಕದ್ದು ತಂದಿದ್ದ ಹಣ, ಒಡವೆ ಅಲ್ಲೇ ಬಿಟ್ಟು ಓಡಿ ಹೋಗುತ್ತಾರೆ. ನಾಯಿಗಳನ್ನು ಹಿಂಬಾಲಿಸಿ ಬಂದ ಗುಂಡನಿಗೆ ಹಣದ ರಾಶಿ ನೋಡಿ ಅದು ಕರಿಯಣ್ಣ, ಬಿಳಿಯಣ್ಣ, ಕೆಂದಣ್ಣನವರಿಗೆ ಸೇರಿದ್ದು ಎಂದು ತಿಳಿದುಕೊಂಡು ಅವೇ ಇವನಿಗೆ ಕೊಟ್ಟವೆಂದು ನಂಬಿ ಅದನ್ನೆಲ್ಲ ಗಂಟು ಕಟ್ಟಿಕೊಂಡು ತನ್ನ ಬುಟ್ಟಿಯಲ್ಲಿ ಇಟ್ಟುಕೊಂಡು ಮನೆಗೆ ತರುತ್ತಾನೆ. ಇದನ್ನು ನೋಡಿದ ಅಜ್ಜಿ, ಗುಂಡ ಏನೋ ಎಡವಟ್ಟು ಮಾಡಿದ್ದಾನೆ, ಏಕೆಂದರೆ ದೋಸೆಗೆ ಅಷ್ಟೊಂದು ಹಣ ಯಾರು ಕೊಡುತ್ತಾರೆ ಎಂದು ಯೋಚಿಸಿ ಒಂದಷ್ಟು ಬೆಂಕಿಯ ಕೆಂಡಗಳನ್ನು ತಂದು ಮನೆಯ ಮುಂದೆ ಹರಡಿ ಅದರ ಮೇಲೆ ಸ್ವಲ್ಪ ನೀರನ್ನು ಚಿಮುಕಿಸಿ ಗುಂಡನನ್ನು ಕರೆದು, ನೋಡೋ ಗುಂಡ, ಬೆಂಕಿಯ ಮಳೆ ಬಂದಿದೆ, ಇನ್ನೂ ಬರಬಹುದು, ಆದ್ರಿಂದ ನೀನು ಹೊರಗೆ ಹೋಗಬೇಡ ಎಂದು ಹೇಳಿ ಅವನನ್ನು ಮನೆಯಲ್ಲೇ ಇಡುತ್ತಾಳೆ. ಮಾರನೇ ದಿವಸ ರಾಜಭಟ ಡಂಗೂರ ಸಾರುತ್ತಾ ಬರುತ್ತಾನೆ. ಏನೆಂದರೆ, ಅರಮನೆಯಲ್ಲಿ ಕಳ್ಳತನವಾಗಿದೆ, ಕಳ್ಳರನ್ನು ಹಿಡಿದುಕೊಟ್ಟವರಿಗೆ ಬಹುಮಾನ ಎಂದು ಸಾರುತ್ತಿರುತ್ತಾನೆ. ಅದನ್ನು ಕೇಳಿಸಿಕೊಂಡ ಗುಂಡ ಅವನಿಗೆ ಸಿಕ್ಕಿದ್ದ ಹಣ ಅದೇ ಇರಬೇಕೆಂದು ಕಿಟಕಿಯಿಂದ ಆ ರಾಜಭಟನನ್ನು ಕರೆದು ಆ ಹಣವೆಲ್ಲ ತನಗೆ ಸಿಕ್ಕಿದೆ ಎಂದು ಹೇಳುತ್ತಾನೆ. ಅದನ್ನು ಕೇಳಿದ ಭಟರು ಬಾಗಿಲ ಬಳಿ ಬಂದು ಅಜ್ಜಿಯನ್ನು ಅವಳ ಮೊಮ್ಮಗ ಹೇಳಿದ ಮಾತನ್ನು ವಿಚಾರಿಸುತ್ತಾರೆ. ಆಗ ಅಜ್ಜಿ, ಗುಂಡ ಒಬ್ಬ ಪೆದ್ದನೆಂದು ಅವನಿಗೆ ಏನೂ ತಿಳಿಯುವುದಿಲ್ಲ ಎಂದು ಹೇಳುತ್ತಾಳೆ. ಆದರೆ ಭಟರು ಅವನನ್ನೇ ಪ್ರಶ್ನಿಸಬೇಕೆಂದು ಕೇಳಿದಾಗ ಗುಂಡನನ್ನು ಕರೆಯುತ್ತಾಳೆ. ಒಳಗಿನಿಂದ ಬಂದ ಗುಂಡ ಮತ್ತೆ ಅದೇ ಮಾತನ್ನು ಹೇಳುತ್ತಾನೆ. ಆಗ ಭಟರು, ನಿನಗೆ ಆ ಹಣ ಸಿಕ್ಕಿದ್ದು ಯಾವತ್ತು ಎಂದು ಕೇಳಿದಾಗ ಬೆಂಕಿ ಮಳೆ ಬಂದ ದಿನ ಎಂದು ಹೇಳುತ್ತಾನೆ. ಇದನ್ನು ಕೇಳಿದ ಭಟರು ಗುಂಡನು ನಿಜವಾಗಿಯೂ ದಡ್ಡನೇ ಇರಬೇಕೆಂದು ಹೊರಟು ಹೋಗುತ್ತಾರೆ.